ನಮ್ಮ ಮನೆಯವರು ಅದು ಯಾವ ಗ್ಯಾಪಲ್ಲಿ ಸರ್ಪ್ರೈಸ್ನೆಲ್ಲ ಕೊಡೋದು ಕಲ್ತ್ರೋ ಗೊತ್ತಿಲ್ಲ, ಬಟ್ ನನಗೆ ಒಂಚೂರು ಕ್ಲೂ ಇಲ್ದಲೆ ಇಷ್ಟೆಲ್ಲ ಮಾಡಿದ್ದಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಿನ್ನೆ ಹಾಗೆ ಇವತ್ತಿನ ಕಂಟಿನ್ಯೂಷನ್ ವ್ಲಾಗ್ ಇರುತ್ತೆ. ನಿನ್ನೆ ಮಧ್ಯಾಹ್ನ ನಾನು ನನ್ನ ಗ್ಯಾಂಗ್ ಜೊತೆ ಒಂದು ರೌಂಡ್ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಮನೆಯವ್ರು ಕೊಟ್ಟಿದ್ದು ಗಿಫ್ಟ್ ಇಟ್ಕೊಂಡು ಮನೆ ಕಡೆ ಬಂದ್ವಿ. ಇನ್ನು ಮನೆಗೆ ಬಂದ್ಮೇಲೆ ಫೋಟೋ ಎಲ್ಲ ಹಾಕೋಣ ಅಂತ ನೋಡ್ತಾ ಇದ್ದೆ, ಆದ್ರೆ ಎಲ್ಲೂ ಕೂಡ ಸೆಟ್ ಆಗ್ಲಿಲ್ಲ. ನಾಳೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸೀದಾ ಐರಾ ಡಿಸೈನರ್ ಸ್ಟುಡಿಯೋ ಹತ್ರ ಹೋದೆ ಡ್ರೆಸ್ ಇಸ್ಕೊಂಬರೋಣ ಅಂತ. ಅಲ್ಲಿಂದ ಡ್ರೆಸ್ ನ ಇಸ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಾಗ್ಲಿ ನಮ್ಮ ಸಾಹೇಬ್ರು ಬಂದು ಸರ್ಪ್ರೈಸ್ ಆಗಿ ರೂಮ್ ಒಳಗಡೆಯಿಂದ 3 ಗಿಫ್ಟ್ ನ ತಂದು ಕೊಟ್ರು. ನಮ್ಮ ಸಾಹೇಬ್ರು ಅದು ಯಾವಾಗ್ಲಿಂದ ಸರ್ಪ್ರೈಸ್ ನ ಪ್ಲಾನ್ ಮಾಡಕ್ ಶುರು ಮಾಡಿದ್ರು ಗೊತ್ತಿಲ್ಲ, ನನಗೊಂಚೂರು ಕ್ಲೂನೇ ಇರ್ಲಿಲ್ಲ. ಒಂದು ವಾರದಿಂದ ಏನೋ ಪ್ಲಾನ್ ಮಾಡಿದ್ರಂತೆ, ಇವ್ರು ಈ ತರ ಮಾಡ್ತಾ ಇದಾರೆ ಅಂತ ಸಣ್ಣ ಕ್ಲೂನು ಕೂಡ ನನಗೆ ಬಿಟ್ಕೊಟ್ಟಿರ್ಲಿಲ್ಲ. ದೀಪು ಕುಮಾರ್ ರಾಜ್ ಕುಶುವ ಒಂದ್ ರೌಂಡ್ ಗಿಫ್ಟ್ ಕೊಟ್ಟಾದ್ಮೇಲೆ ಇಷ್ಟೇ ಮುಗೀತು ಅಂತ ಹೋಗೋರು ಮತ್ತೆ ಇನ್ನೊಂದು 4 ಗಿಫ್ಟ್ ಇಟ್ಕೊಂಡು ಮನೆಗೆ ಬರೋರು. ನಾನಂತೆ ಒಳ್ಳೆ ಚಿಕ್ಕ ಪಾಪು ಕಾಯ್ಕೊಂಡು ಕೂತಿರ್ತಿದ್ದೆ. ಇನ್ನು ಮತ್ತೆ ಒಂದ್ ರೌಂಡ್ ಗಿಫ್ಟ್ ತಂದು ಕೊಟ್ಟು ಹೊಟ್ರು, ಇಲ್ಲ ಇಲ್ಲಿ ಮುಗೀತು ಅಂತ ಹೇಳ್ಬಿಟ್ಟು ನಾನು ಅದನ್ನೆಲ್ಲ ಓಪನ್ ಮಾಡ್ಕೊಂಡು ಒಂದ್ ಕಡೆ ಜೋಡಿಸ್ಕೊಂಡು ನಾನು ನಮ್ಮ ಕುಳ್ಳಿ ಮೇಡಮ್ ಅವರು ನೋಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಾಗಲೇ ಮತ್ತೊಂದು ದೊಡ್ಡ ಬಾಕ್ಸ್ ಇಟ್ಕೊಂಡು ಬಂದರು. ಇವನ್ನೆಲ್ಲ ಹೆಂಗಪ್ಪ ಓಪನ್ ಮಾಡೋಣ ಅಂತ ಕೂತಿದ್ದೆ. ಹಂಗು ಹಿಂಗು ಓಪನ್ ಮಾಡಿ ನನಗಂತೂ ಸುಸ್ತಾಗಿ ಹೋಯ್ತು. ಎಲ್ಲ ಓಪನ್ ಮಾಡಿ ತೋರ್ಸಕ್ಕಾಗಿಲ್ಲ, ಸೊ ಹಾಗಾಗಿ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ. ನಮ್ಮ ಸಾಹೇಬ್ರು ಕಾನ್ಸೆಪ್ಟ್ ನನಗೆ ಎಷ್ಟು ವರ್ಷ ಆಗಿದ್ಯೋ ಅಷ್ಟು ಗಿಫ್ಟ್ ನ ಕೊಡ್ಬೇಕಿತ್ತು ಅಂತ. ಹಾಗೆ ನೀವುಗಳು ಕೂಡ ಸುಮಾರು ಜನ ಕೇಳಿದ್ರಿ, ಅಕ್ಕ ನಿಮ್ಗೆ ಎಷ್ಟು ಏಜ್ ಅಂತ. ನೋಡೋಣ, ಈ ಗಿಫ್ಟ್ಗಳನ್ನೆಲ್ಲ ನೋಡಾದ್ಮೇಲೆ ನನ್ಗೆ ಎಷ್ಟು ಏಜ್ ಇರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ. ಕಮೆಂಟ್ ಮಾಡಿ ಹೇಳಿ. ಕೊನೆಗೂ ನಮ್ಮ ಸಾಹೇಬ್ರು ಬರ್ಡೇ ದಿವಸನೂ ನನ್ನ ಕಣ್ಣೀರ್ ಹಾಕಂಗ್ ಮಾಡ್ಬಿಟ್ರು. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಕೊನೆಗೂ ಈ ಗಿಫ್ಟ್ ಎಲ್ಲ ಕೊಟ್ಟಿದ್ ಮುಗೀತು ಅಂತ ಹೇಳಿದ್ರು. ಅದಾದ್ಮೇಲೆ ಇವತ್ತು ಬೆಳಗ್ಗೆ ಐರಾ ಡಿಸೈನರ್ ಸ್ಟುಡಿಯೋ ಇಂದ ಇಸ್ಕೊಂಡ್ಬಂದಿ ಡ್ರೆಸ್ ನ ಹಾಕೊಂಡೆ. ಫೋಟೋಸ್ ಹಾಗೆ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವ್ರ ಪೇಜ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡ್ಕೊಳ್ಳಿ. ಇನ್ನ ಮತ್ತೆ ನೈಟ್ ಇಂದ ರೆಡಿ ಆಗ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಯನ ಡಬ್ಬಾ ಕಡೆ ಹೊರಟ್ವಿ. ಆದಷ್ಟು ಯೂಟ್ಯೂಬ್ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸಾಹೇಬ್ರು ನನಗೆ ಏನು ಕ್ಲೂ ಕೊಟ್ಟಿರ್ಲಿಲ್ಲ, ಹಾಗಾಗಿ ನಾನು ವ್ಲಾಗ್ ಮಾಡೋದ್ ಬೇಡ ಅಂತಾನೆ ಅನ್ಕೊಂಡಿದ್ದೆ. ಇನ್ನೇನು ಮಿನಿ ವ್ಲಾಗ್ ಅಲ್ಲೇ ಕವರ್ ಆಗುತ್ತೆ ಅಂತಾನು ಅನ್ಕೊಂಡು ಏನು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡಿರ್ಲಿಲ್ಲ. ಅದಾದ್ಮೇಲೆ ಮಧ್ಯಾಹ್ನ ಇವರೆಲ್ಲ ಯಾವಾಗ ಈ ತರ ಸರ್ಪ್ರೈಸ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ. ಅದು ಇದು ಎಲ್ಲ ಸೇರಿಸಿ ಮರ್ಜ್ ಮಾಡಿ ಆದಷ್ಟು ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಡೇ ಇಂದ ವ್ಲಾಗ್ ನ ಕಂಟಿನ್ಯೂ ಮಾಡ್ಕೊಂಡೆ. ಕುಳ್ಳಿ ಮೇಡಮ್ ಅವರು ಹಾಗೆ ನಾನು ಎದ್ದೋಳೋದು ಕೂಡ ಲೇಟ್ ಆಯ್ತು, ಹಾಗಾಗಿ ಇವಳು ಬೆಳಗ್ಗೆನೆ ಹೊಟ್ಟೆ ಹಸ್ತಿತ್ತು ಅಂತ ಕೇಕ್ ತಿನ್ಕೊಂಡು ಕೂತಿ. ಇನ್ನು ವಾರ ಇದ್ದಿದ್ರಿಂದ ವಾರಕ್ಕೆ ರೆಡಿ ಮಾಡ್ಕೊಡ್ಬೇಕಾಗಿತ್ತು, ನಾನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕುಳ್ಳಿ ಮೇಡಮ್ ಅವರೇ ನೆಲ ಒರೆಸ್ಕೊಡ್ತಾ ಇದ್ರು. ನಾನು ಹೋಗಿ ಪಟ್ಟಂತ ತಿಂಡಿಗೆಲ್ಲ ಒಗ್ಗರಣೆಗೆ ಹಾಕಿದ್ದೆ. ಅದಾದ್ಮೇಲೆ ಉಳ್ಕೊಳ್ಳೆ ಇವತ್ತು ಹೋಗ್ಬೇಡ ಅಂತ ಹೇಳಿ ರೋಸ್ತಾ ಇದ್ದೆ, ಆದ್ರೆ ಹೋಗ್ಲೇಬೇಕು ಅಂತ ಈ ಮೇಡಮ್ ಅವರು ರೆಡಿಯಾಗಿ ಹೊರಟ್ರು. ಅವಳನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ನಾನು ಮನೆ ಕಡೆ ಬಂದೆ. ಇನ್ನು ಯಾವುದೇ ರೀತಿ ಕಲ್ಮಶ ಇಲ್ದಲೆ ನಿಮ್ಮ ಮನಸ್ಸಿಂದ ಎಲ್ಲರೂ ಕೂಡ ನನ್ನ ಬರ್ಡೇಗೆ ಹಾರೈಸಿದ್ರ, ವಿಶ್ ಮಾಡಿದ್ದೀರಾ, ಸ್ಟೋರಿ ಕೂಡ ಮೆನ್ಷನ್ ಮಾಡಿದ್ದೀರಾ, ಎಲ್ಲದನ್ನು ಕೂಡ ನೋಡಿದೀನಿ. ಆದ್ರೆ ನನಗೆ ಇಂಡಿವಿಜುವಲ್ ಆಗಿ ರಿಪ್ಲೈ ಮಾಡಕ್ ಆಗ್ಲಿಲ್ಲ. ತುಂಬಾನೇ DM ಗಳಿದ್ದು, ವಿಶಸ್ ಇತ್ತು. ಆದಷ್ಟು ಟ್ರೈ ಮಾಡಿದೆ, ಬಟ್ ನನ್ನ ಕೈಲಿ ಆಗ್ಲಿಲ್ಲ. ಅದಕ್ಕೆ ವ್ಲಾಗ್ ಅಲ್ಲೇ ಹೇಳ್ತಾ ಇದೀನಿ, ಎಲ್ಲರೂ ಕೂಡ ತುಂಬಾನೇ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.